ANM ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೆರ್ವಾನಿ, ಮೋದಿ ಸೂಟ್ಸ್, ಟಿ ಶರ್ಟ್ಸ್ 1,000ಕ್ಕೆ 5 ಟಿ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಭಾಗ್ಯಬಲ್ಲೆ ಇರುತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. MLC ಚುನಾವಣೆ ಇದ್ರ ಬಗ್ಗೆ ಮಾತಾಡುವಂಥ ಪ್ರಸ್ತಾಪ ಹೆಚ್ಚಾಗಿದೆ. ಇಲ್ಲಿ ಮಹಿಳೆಯರ ಜನ ಸೇರಿದ್ದೀರಾ, ಅಷ್ಟೇ ಮಟ್ಟಿಗೆ ಪುರುಷರು ಸೇರಿದ್ದೀರಾ. ಈ ವಾರ್ಡ್ ಸ್ವಲ್ಪ ಸ್ಪೆಷಲ್ ಆಗಿದೆ. ಇಲ್ಲಿ ಯೂತ್ ಜಾಸ್ತಿ ಇದೆ ಈ ವಾರ್ಡಲ್ಲಿ. ಈ ವಾರ್ಡ್ ನಮಗೆ BJPಗೆ ತುಂಬ ಪವರ್ಫುಲ್ ವಾರ್ಡ್ ಅಂತಲೇ ಹೇಳ್ಬೋದು. ಈ ವಾರ್ಡ್ ತುಂಬ ಪವರ್ಫುಲ್ಲು. ಹಂಗೆ ನಮ್ಮ ಒಂದು ತತ್ವ ಸಿದ್ಧಾಂತಗಳಿಗೆ ಇವರು ಕೈ ಜೋಡಿಸ್ಕೊತಾನೆ ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮ್ಮ ಶ್ರೀನಿವಾಸ ಸುತ್ತು ತಂಡ, ನಮ್ಮ ಬಾಬು ರೆಡ್ಡಿ ಆಗ್ಬೋದು, ಕಿರಣ್ ಆಗ್ಬೋದು ತಂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೇ ರೀತಿ ನೀವು ಒಂದು ಕೆಲಸ ಮಾಡಬೇಕು, ಮನೆಗೆ ಹೋಗಿದೆಯಲ್ವಾ ಅಂತ ಫಸ್ಟ್ ನೋಡಬೇಕು, ಚೆಕ್ ಮಾಡಬೇಕು. ಕೆಲವು ಮನೆಗೆ ಫಾರಮ್ಸ್ ಎತ್ಕೊಂಡು ಹೋಗಿಲ್ಲ, ಎತ್ಕೊಂಡು ಹೋಗಿಲ್ಲ, ಅದು ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಆ್ಯಕ್ಚುಲಿ BLO ಸರ್ಕಾರ ಏನಿದೆಯೋ ಅವ್ರು ಬಂದು ಮನೆಗೆ ಅಲ್ಲೇ ಬರೆದು ಅಲ್ಲಿಂದ ತೊಗೊಂಡು ಹೋಗ್ಬೇಕಾದ್ರೆ ಕರ್ತವ್ಯ ಅವ್ರದ್ದು. ಇವಾಗ ಏನು ಮಾಡ್ತಾರೆ ಅಂದರೆ ಎಲ್ಲೊಂದು ಕಡೆ ಕೂತ್ಕೊಂತಾರೆ BLOಗಳು, ಅಲ್ಲಿ ಫಾರಮ್ ವಿತರಣೆ ಮಾಡ್ತಾರೆ. ನಿಮ್ಮ ಮನೆಗೆ ಇಷ್ಟು ಜನ ಊಟ ತೊಗೊಳ್ಳಿ ಅಂತ ಕೊಟ್ಬಿಟ್ಟು ಹೊರಡ್ತಾರೆ. ಈ ಕೆಲಸ ಜಾಸ್ತಿ ಆಗಿದೆ. ನಮ್ಮ ಓಟು ನಮ್ಮ ಜವಾಬ್ದಾರಿ. ನಾವು ಓಟ್ ಹಾಕೋರು ಫಸ್ಟ್ ಇರಬೇಕು. ನಾವು ಓಟ್ ಯಾರಿಗೆ ಹಾಕಬೇಕು? ದೇಶನ ಮುನ್ನಡೆಸೋರು ಕರೆಕ್ಟಾಗಿ ವ್ಯಕ್ತಿ ನೋಡಿ ಹಾಕಬೇಕು. ಅಂಥ ವ್ಯಕ್ತಿ ಹಾಕಿದಾಗ ದೇಶ ಮುಂದೆ ಹೋಗುತ್ತೆ. ನಾವು ನಮ್ಮ ಒಂದು ಇದು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ದೇಶ. ಇದು ಮೊನ್ನೆ ನೋಡಿದ್ರು ಡೆಲ್ಲಿ ದಂಗೆ ನೋಡಿದ್ರೆ ಯಾಕೆ ರಾಜೀನಾಮೆ ಕೊಟ್ಟರು ಪ್ರಧಾನವರು? ಆ ಹಿಂದೆ ಏನಿದೆ ರಹಸ್ಯ? ಇದೇನೋ ಬೆಳ್ಕೊಂಡು ಹೋಗಿದ್ರೆ ಏನು ತೊಂದರೆ ಆಗ್ತದೆ ದೇಶಕ್ಕೆ? ಎಷ್ಟೋ ಜನ ಕಾತ್ಕೊಂಡಿದ್ರು, ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಕಾತ್ಕೊಂಡಿದ್ರು. ಯಾಕೆ ಕಾತ್ಕೊಂಡಿದ್ರು? ದಂಗೆ ಎಬ್ಬಿಸ್ಬೇಕು ಎಲ್ಲ ಕಡೆ, ದೇಶ ಎಲ್ಲ ಇದಾಗಬೇಕು, ಹೊಡಿಬೇಕು ದೇಶ ಎಲ್ಲ. ಈ ಒಂದು ಪರಿಸ್ಥಿತಿ ಮನೋಭಾವ ಇಟ್ಕೊಂಡಿದ್ರು. ಅವ್ರಿಗೆ ನಿರಾಶೆ ಆಗಿದೆ ಇವತ್ತು. ಸಾಮಾನ್ಯ ಅಲ್ಲ ಭಾರತೀಯ ಜನತಾ ಪಕ್ಷ. ಇದಕ್ಕೆ ತಕ್ಕ ಒಂದು ಬೆಲೆ ಅವ್ರು ಯಾರು ಮಾಡಿದ್ದಾರೆ ಅನುಭವಿಸ್ಬೇಕಾದ ಮುಂದಕ್ಕೆ, ಅದು ಗ್ಯಾರಂಟಿ. ಯಾವುದೇ MLC ಚುನಾವಣೆಗಳಾಗಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಗೆಲ್ತಾ ಇದ್ದದ್ದು ಮೊದಲು. ಈಗೂ ಅಷ್ಟೇ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಮೊದಲು ಜಯ ಸಿಗುತ್ತೆ, ಅದು ಅನುಮಾನ ಇಲ್ಲ. ಆದರೆ ನಮ್ಮ ಕೆಲಸ ಜಾಸ್ತಿ ಇದೆ. ನಮ್ಮ ವಾರ್ಡುಗಳಲ್ಲೇ ನಮ್ಮ ಮನೆಗೆ ಇರ್ತಾರೆ ಡಿಗ್ರಿ ಮಾಡಿರೋರು. ನಾವು ಅದನ್ನೇ ನೋಡಿರೋಲ್ಲ, ಡಿಗ್ರಿ ಮಾಡಿ ನಮ್ಮ ಮನೆಗೆ ಇರ್ತಾರೆ. ನಾವು ಫಸ್ಟ್ ನಮ್ಮ ಮನೇನ ವಿಚಾರಿಸ್ಕೊಳ್ಳೋಣ ಫಸ್ಟು. ಆಮೇಲೆ ಮಿಕ್ಕಿದ್ದು ಮೊದಲು ಡಿಗ್ರಿ ಮಾಡಿರೋರು ಅವ್ರನ್ನ ಒಂದು 22 ಮೈ ಹೇಳ್ದಂಗೆ 22 ಇಸ್ವಿ ಹಾಗೆ 3 ವರ್ಷ ಆಗಿರ್ಬೇಕಂದ್ರೆ ಡಿಗ್ರಿ ಆಗಿ 3 ವರ್ಷ ಆಗಿರ್ಬೇಕು. 25 ಅಲ್ಲ, ಇವಾಗ 22 ಆಗಿರ್ಬೇಕು ಡಿಗ್ರಿ ಆಗಿ. ಆ ಹಿಂದಿನವ್ರಿಗೆ ನಾವು ಅವ್ರ ಮಾರ್ಕ್ಸ್ ಕಾರ್ಡ್ ತೊಗೋಬೇಕು. ಅಂದರೆ ಕಾನ್ವಿಕೇಷನ್ ಸರ್ಟಿಫಿಕೇಟ್ ಇಲ್ಲ ಅಂದಾಗ 3 ವರ್ಷದ ಡಿಗ್ರಿ ಸರ್ಟಿಫಿಕೇಟ್ಸ್ ತೊಗೋಬೇಕು. ಡಿಗ್ರಿ ಸರ್ಟಿಫಿಕೇಟ್ಸು ಒಂದು ಅರ್ಜಿ ಎಲ್ಲ ತೊಗೊಂಬಂದು ನೀವು ಈ ವಾರ್ಡ್ನ BLO ಯಾರು ನಮ್ಮ ಶಿವಕುಮಾರ್ ಇದ್ದಾರೆ, ಶಿವಕುಮಾರ್ ಕೊಡಬೇಕು. BLO ಅವ್ರು ಕೊಡಬೇಕು. ಅವರು ಯಾವ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ. ಈ ಹಳೆಯವರು ನಿಮ್ಗೆ ಗೊತ್ತಿರುತ್ತೆ, ಯಾರೋ ಡಿಗ್ರಿ ಮಾಡಿದ್ದಾರೆ, ಯಾರೋ ವೋಟ್ರ್ ಇದ್ದಾರೆ ಅಂತ ಬಿಟ್ಟು. ಅಂಥ ವೋಟ್ರಿಗೆ ನಾವು ಫಸ್ಟು ಹೇಳಬೇಕು, ನಮಗಿಂತ ಕ್ಯಾಂಡಿಡೇಟ್ ಇವಾಗ ಆಗ್ತಾ ಇದ್ದಾರೆ ಸುರೇಶ್ ಕುಮಾರ್ ಅಂತ ಹೇಳ್ಬಿಟ್ಟು, ತುಂಬ ಒಳ್ಳೆ ಕ್ಯಾಂಡಿಡೇಟು ಅಂತ ಮನವರಿಕೆ ಮಾಡಿಕೊಟ್ಟು ಅವ್ರನ್ನ ನಾವು ನಮ್ಮ ಪಕ್ಷಕ್ಕೆ ಅದಕ್ಕೆ ಸೇರಿಸ್ಕೋಬೇಕು. ನಮ್ಮ ಇದಕ್ಕೆ ಬರೋಂಗೆ ಮಾಡ್ಕೋಬೇಕು ಅವ್ರನ್ನ. ಬೂತ್ ಸಶಕ್ತೀಕರಣ ಮತ್ತು SIR ಬಗ್ಗೆ ತಿಳಿಸ್ಕೊಡ್ತಾ ಇದೆ. ನಾವು ಜನರೊಂದಿಗೆ ಹೋಗಿ ಜನರ ಏನು ಅಹವಾಲುಗಳಿರುತ್ತೆ, SIR ಅಂದರೆ ತಮ್ಮೆಲ್ಲರೂ ಕೂಡ ಎಲ್ಲ ಮನೆಗೂ ಬಂದಿರ್ತಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ಅಷ್ಟಕ್ಕೆ ಸುಮ್ಮನೆ ಬಿಟ್ಟಿಲ್ಲ. ಯಾರೋ ಗೌರ್ಮೆಂಟಿಂದ ಈ BLOಗಳು ಮಾಡಿರ್ತಾರೆ, ಅವ್ರು ಹೋಗ್ತಾರೆ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ನಾವು ಬಿಟ್ಟಿಲ್ಲ. ಭಾರತೀಯ ಜನತಾ ಪಾರ್ಟಿ ನಮಗೂ ಕೂಡ ಜವಾಬ್ದಾರಿ ಕೊಟ್ಟಿದೆ. ಏನು ಭಾರತೀಯ ಜನತಾ ಪಾರ್ಟಿ BLOಗಳಿದ್ದೀವಿ, ಆ BLOಗಳು ಪ್ರತಿ ಮನೆಗೆ ಹೋಗಬೇಕು. ಪ್ರತಿ ದಿವಸ ಅಪ್ಡೇಟ್ ಮಾಡಬೇಕು. ನಾವು ಎಷ್ಟು ಮನೆ ಇವತ್ತು ನಾವು
ಫಾರಮ್ಗಳು ಕೊಟ್ಟಿದ್ದೀವಿ, ಎಷ್ಟು ಫಾರಮ್ಗಳು ನಾವು ತಗೊಂಡಿದ್ದೀವಿ, ಎಷ್ಟು ಜನ ಇದರಲ್ಲಿ ಸಕ್ರಿಯವಾಗಿದ್ದಾರೆ, ಎಷ್ಟು ಜನ ಬೇರೆ ಕಡೆ ಹೋಗಿದ್ದಾರೆ, 2002ರಲ್ಲಿ ಯಾರಿದ್ರು ಅವರು ಇವಾಗಿದ್ದಾರಾ, ಇಲ್ಲ ಅವ್ರು ಕಿತ್ತೋಗಿದ್ರೆ ಅವ್ರು ಎಲ್ಲಿ ಸೇರಿಸ್ಕೋಬೇಕು, ಈ ಥರ ಪ್ರತಿಯೊಂದು ಮಾಹಿತಿ ಕೂಡ ಏನು ಈಗಿರುವಂಥ ಸರ್ಕಾರಕ್ಕೆ ಕೊಡಬೇಕು. BLOಗಳು ಬೂತ್ ಲೆವೆಲ್ ಆಫೀಸರ್ಗೆ ಎಷ್ಟು ಜವಾಬ್ದಾರಿ ಇದೆಯೋ ಭಾರತೀಯ ಜನತಾ ಪಾರ್ಟಿ BLA2ಗಳು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ಮಾಡಬೇಕಾಗಿದೆ. ಅಷ್ಟು ಕೆಲಸ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ಬರೀ ಏನೋ ಒಂದು ರಾಜಕೀಯ ಪಕ್ಷ ಅಲ್ಲ, ಇದು ಪ್ರತಿಯೊಂದು ಹಂತದಲ್ಲೂ ಬಡಬರಿಗೆ, ಜನಸಾಮಾನ್ಯರಿಗೆ ಪ್ರತಿಯೊಂದು ರೀತಿಯಲ್ಲೂ ಅವ್ರಿಗೆ ಅರ್ಥ ಆಗೋ ಮಟ್ಟದಲ್ಲಿ ನಾಯಕರಂತ ಏನು ಅನ್ಕೊಂಡು ನಾಯಕರಂತ ಹೇಳ್ಕೊಂಡು ಮನೆಗಳಿದ್ರೆ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿ ದಿವಸ ಯಾವುದೋ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ನಮಗೇನು ಸ್ವಂತಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಕೆಲಸಕ್ಕೆ ಬರೋದಲ್ಲ, ಅದೆಲ್ಲ ಕೂಡ ಜನಸಾಮಾನ್ಯರಿಗೆ ಯಾವುದೋ ಒಂದು ಹಂತದಲ್ಲಿ ಕೆಲಸಕ್ಕೆ ಬರುವಂಥ ಕಾರ್ಯಕ್ರಮಗಳು. ಆದ್ದರಿಂದ ಏನು SIR ಆಗೋದು ಮುಗ್ದಿದೆ. ಮುಂದೆ ನಮ್ಮ ಮುಂದೆ MLC ಚುನಾವಣೆ ಇದೆ. ಆ MLC ಚುನಾವಣೆಗೆ ಯಾರು ಡಿಗ್ರಿ ಪದವೀಧರರಾಗಿರ್ತಾರೆ ಆ ಪದವೀಧರೆಲ್ಲರೂ ಕೂಡ ಅದಕ್ಕೆ ಅರ್ಹರಾಗಿರ್ತಾರೆ. 2022 ಹಿಂದೆ ಆಗಿರಬೇಕು. 2022 ಹಿಂದೆಗೆ ಯಾರು ಆಗಿದ್ದಾರೆ ಡಿಗ್ರಿ ಅವರೆಲ್ಲರೂ ಕೂಡ ಅದಕ್ಕೆ ಅರ್ಹರು. ಅವರೆಲ್ಲರೂ ಕೂಡ ಯಾರು ಮಾಡಿಸಿಲ್ಲ ದಯವಿಟ್ಟು ಈ ವೇದಿಕೆಯಲ್ಲಿ ಅವ್ರಿಗೆ ಯಾರಿಗಾದ್ರೂ ಕೊಡಿ ತಮ್ಮ ಡಾಕ್ಯುಮೆಂಟು, ನಾವೆಲ್ಲರೂ ಹೋಗಿ ನಾವು ಮಾಡಿಸ್ಕೊಂಡ್ಬಂದು ತಮ್ಮ ವೋಟನ್ನು ಮಾಡಿಸ್ಕೊಡ್ತೀವಿ. ಅದೇ ರೀತಿ ಏನು ಭಾರತೀಯ ಜನತಾ ಪಾರ್ಟಿ ಬೂತ್ ಸಶಕ್ತೀಕರಣ ಅಂದರೆ ನಮ್ಮ ಬೂತು ಗಟ್ಟಿಯಾದ್ರೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿಯಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಬೂತ್ನಲ್ಲೂ ನಮ್ಮ ಶಕ್ತಿ ಎಷ್ಟೇ ಇರ್ಬೋದು, 5 ಇರ್ಬೋದು, 10 ಇರ್ಬೋದು, ಆ 10 ಜನನೇ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಫಸ್ಟ್ ಇದ್ದಂಥ ವಾಜಪೇಯಿ ಅವ್ರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಮೋದಿಯವರ ಹಂತದವರೆಗೂ ಕೂಡ ಆ 10 ಜನನ 10 ಕೋಟಿ ಜನವಾಗಿ ಪ್ರತಿಕ್ರಿಯೆಯನ್ನು ಮಾಡಿ ಪ್ರತಿಯೊಬ್ಬರಲ್ಲೂ ಈ ದೇಶಪ್ರೇಮವನ್ನು ತುಂಬಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೆಳೆದು ಬಂದಿದೆ. ಆದ್ದರಿಂದ ಬಂಧುಗಳೇ, ನಾವು ಹೇಳೋಕೆ ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ಕೆಲಸ ಕೊಡುತ್ತೆ ಅಂದ್ರೆ ಎಲ್ಲರೂ ಅನ್ಕೋಬೋದು ಏನಪ್ಪ ಪ್ರತಿ ದಿವಸ ಏನೋ ಒಂದು ಕಾರ್ಯಕ್ರಮ ಕೊಡ್ತಾ ಇರುತ್ತೆ, ಅದೆಲ್ಲ ಕೂಡ ನಮಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳೇ. ಆದ್ದರಿಂದ ಏನೇ ಭಾರತೀಯ ಜನತಾ ಪಾರ್ಟಿ ಕೆಲಸ ಕೊಟ್ಟಾಗ ನಾವೆಲ್ಲರೂ ಸಕ್ರಿಯವಾಗಿ ಆ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಒಳ್ಳೆ ಇದಾಗಬೇಕಂದ್ರೆ ನಾವು ಇಲ್ಲಿ ಇವಾಗಿನೇ ನಮ್ಮ ಬೂತ್ಗಳಲ್ಲಿ ನಾವು ಬೂತ್ಗಳನ್ನು ಬಲಪಡಿಸಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೆ NDA ಅಭ್ಯರ್ಥಿ ನಮ್ಮ ಗೋಪಿಯಣ್ಣ ಅವರೇ ಇರ್ತಾರೆ, ಅವರೇ ಕ್ಯಾಂಡಿಡೇಟು. ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಗೋಪಿಯಣ್ಣ ಅವರು ಎಲೆಕ್ಷನ್ ಚುನಾವಣೆ ಸ್ಪರ್ಧೆ ಮಾಡ್ತಾರೆ. ಅವ್ರನ್ನ ಅತಿ ಹೆಚ್ಚು ಲೀಡು ಈ 4 ಬೂತ್ಗಳಲ್ಲಿ ಕೊಟ್ಟು ನಾವು ನಮ್ಮ ಬೂತು ಎಷ್ಟು ಸದೃಢವಾಗಿದೆ ಅಂದ್ಬಿಟ್ಟು ಎಲ್ಲ ಸಮಸ್ತ ಇವ್ರಿಗೆ ತಿಳಿಸ್ಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ತೀವಿ. ಬೂತ್ ಸಮಿತಿಯ ರಚನೆ, ಬೂತ್ನ ಸಶಕ್ತೀಕರಣ, SIR ಪ್ರಕ್ರಿಯೆಗಳು ಮತ್ತು MLC ಚುನಾವಣೆ ಬಗ್ಗೆ ನಾವೊಂದು ಈ ಒಂದು ಸಭೆಯನ್ನು ಈ ಒಂದು ಗಜನ ಸರ್ಕಲ್ ಹಿಂಭಾಗದ ವಾರ್ಡ್ ಸಂಖ್ಯೆ 22ರಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದಂಥ ಯಾವುದೇ ಒಂದು ಪಕ್ಷದ ಕಾರ್ಯಚಟುವಟಿಕೆ ಪ್ರಾರಂಭವಾಗದೆ ಬೂತ್ ಮಟ್ಟದಿಂದ ಈ ಒಂದು ಬೂತ್ನಲ್ಲಿ 2 ಬೂತ್ ಬರುತ್ತೆ. ಆ ವಾರ್ಡ್ ಸಂಖ್ಯೆ 22ರಲ್ಲಿ ಮೊದಲಿಗೆ 157ರಲ್ಲಿ ಬೂತ್ ಅಧ್ಯಕ್ಷನಾಗಿ ಹೇಳಿ ಕಿರಣ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅವರು ಇವರು ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವಕುಮಾರ್ ಅವರಿಗೂ ಸಹ ಈ ಒಂದು ಬೂತ್ನ ಕಾರ್ಯಕರ್ತರ ಪಡೆ, ಆ ಒಂದು ಕಾರ್ಯಕರ್ತರ ಪಡೆಯನ್ನು ಗಟ್ಟಿಗೊಳಿಸಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಸಂಯುಕ್ತಗೊಳಿಸಿ ಮುಂದಿನ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ವಾರ್ಡ್ ಚುನಾವಣೆಗಳಾಗಿರ್ಬೋದು, ಇಲ್ಲಾಂದ್ರೆ ಮುಂದಿನ MLA ಚುನಾವಣೆ ಆಗಿರ್ಬೋದು, ಅದು MLC ಚುನಾವಣೆ ಆಗಿರ್ಬೋದು, ಯಾವುದೇ ಚುನಾವಣೆ ಇರಲಿ, ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಪ್ರಬಲವಾಗಿ ಸದೃಢಗೊಳಿಸ್ತಾ ಇರೋದಕ್ಕೆ ಇಲ್ಲಿನ ಎಲ್ಲ ಕಾರ್ಯಕರ್ತರಲ್ಲಿ ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮವನ್ನು